ಹಾಯ್ ಫ್ರೆಂಡ್, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್, ಎಲ್ಲರಿಗೂ ನಮಸ್ಕಾರ. ವಿದ್ಯಾ ಕುಕಿಂಗ್ ರೆಸಿಪಿಗೆ ಸ್ವಾಗತ. ನೋಡಿ, ನಾನು ಇವತ್ತು ಮೂಲಂಗಿ ಸಾಂಬಾರು ಮಾಡ್ತಿದ್ದೀನಿ. ನೋಡಿ, ಮೂಲಂಗಿನ ಹೆಚ್ಚಿ ತೊಳೆದಿಟ್ಕೊಂಡ್ಬಿಟ್ಟಿದ್ದೀನಿ. ಬೇಳೆ ಕುಕ್ಕರ್ಗೆ ಮತ್ತು ಬೇಳೆನು ಮೂಲಂಗಿ ಹಾಕ್ಬಿಟ್ಟು ಬೇಯಲು ಬೇಕು. ಇದಕ್ಕೆ ಸ್ವಲ್ಪ ನೋಡಿ ಅರಿಶಿನ, ಒಂದು ಸ್ಪೂನು ಉಪ್ಪು, ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಬೇಯಕ್ಕಿಡೋಣ. ಮತ್ತು ಸಾಂಬಾರಿಗೆ ಬೇಯಕ್ಕಿಟ್ಟಿದ್ದೀವಲ್ಲ, ಇವಾಗ ರುಬ್ಬಲಿಕ್ಕೆ ನೋಡಿ ಹಸಿ ಕೊತ್ತಂಬರಿ ಸೊಪ್ಪು, ಹಸಿ ಶುಂಠಿ, ಸ್ವಲ್ಪ ಟೊಮೊಟೊ, ಕೊಬ್ಬರಿ ಮತ್ತು ಇದು ಖಾರ ಪುಡಿ, ಇದನ್ನು ಎಲ್ಲ ರುಬ್ಬಕ್ಕೆ ಇದಕ್ಕೆ ಹಾಕಬೇಕು. ನೋಡಿ, ಇದು ಅಷ್ಟನ್ನು ಇವಾಗ ರುಬ್ಕೊಂಬರೋಣ. ನೋಡಿ, ಬೇಳೆ ಮೂಲಂಗಿ ಬೇಯಿಸ್ಕೊಂಡಿದ್ದೀವಿ. ಇಲ್ಲಿ ಮಸಾಲ ಕೂಡ ಸಾಂಬಾರಿಗೆ ರುಬ್ಬಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ಒಂದು ಪಾತ್ರೆ ಇಟ್ಕೊಂಡ್ಬಿಟ್ಟು ನೋಡಿ, ಪಾತ್ರೆನ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ ಅನಿಸುತ್ತೆ. ನೋಡಿ, ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿನ ಒಗ್ಗರಣೆ ಹಾಕ್ತಾಯಿದ್ದೀನಿ. ನೋಡ್ತಿರ್ಬೋದು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ರುಬ್ಬಿರೋದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಯಾವುದೇ ಸಾಂಬಾರು ಮಾಡಲಿ ನಾವು ರುಬ್ಬಿ ಮಾಡ್ತೀವಲ್ಲ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಮಾಡಿದ್ರೆ ಅಷ್ಟು ಟೇಸ್ಟ್ ಬರೋದಿಲ್ಲ. ಸ್ವಲ್ಪ ಹಸಿ ವಾಸನೆ ಹೋಗಲಿ. ಉಳಿದಿರೋದನ್ನ ಸ್ವಲ್ಪ ನೀರು ಹಾಕ್ಬಿಟ್ಟು ಇದಕ್ಕೆ ಹಾಕ್ತೀನಿ. ನೋಡಿ, ಒಂದು ಕುದಿ ಬಂದಿದೆ. ಇದು ಒಗ್ಗರಣೆಗೆ ಹಾಕಿದ್ದು ಖಾರ ರುಬ್ಬಿ. ಈಗ ಸಾಕು, ಸ್ವಲ್ಪ ಹಸಿ ವಾಸನೆ ಹೋಗ್ತಾಯಿದೆ. ಮತ್ತು ನೋಡಿ, ಇದು ಬೇಯಿಸಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಇದಕ್ಕೆ ಹಾಕಿ ನೋಡಿ, ಎಲ್ಲ ಹಾಕಿದೆ. ಬೇಯಿಸ್ಕೊಂಡಿರುವ ಮೂಲಂಗಿ ಮತ್ತು ಬೇಳೆನೂ ಹಾಕಿ ಒಗ್ಗರಣೆಗೆ ಹಾಕಿ ಖಾರ ರುಬ್ಬಿದ್ದು ಹಾಕಿದ್ದೀನಿ. ಮತ್ತು ಲಾಸ್ಟಿಗೆ ಸ್ವಲ್ಪ ನೋಡಿ ಸಾಂಬಾರು ಪುಡಿ ಸ್ವಲ್ಪ, ಮತ್ತು ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತಾ ಇದೆ ನನಗೆ. ಆಗಲೇ ಬೇಕರ ಸ್ವಲ್ಪ ಹಾಕ್ಕೊಂಡಿದ್ವಿ. ಈಗ ಒಂದು ಸ್ವಲ್ಪ ನೋಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಬೇಳೆ ಬೇಯಬೇಕಾದ್ರೆ ನೋಡಿ ಹಾಕ್ಕೊಂಡಿದ್ದೆ ನಾನು. ಮೂಲಂಗಿನ ಬೇಳೆ ಬೇಯಬೇಕಾದ್ರೆ ಹಾಕ್ಕೊಂಡಿದ್ದೆ. ಮತ್ತು ಈಗ ಒಂದು ಸ್ವಲ್ಪ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಕುದಿಯಕ್ಕೆ ಬಿಡೋಣ. ನೋಡಿ ಫ್ರೆಂಡ್, ಸಾಂಬಾರು ಕುದೀತಾ ಉಂಟು. ಕುದ್ದಿದೆ, ಹಾಗೆ ಸಾಂಬಾರು ಕರೆಕ್ಟಾಗಿದೆ. ನೋಡಿ ಫ್ರೆಂಡ್, ನಾನು ಮಾಡಿರೋದು ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಕಮೆಂಟು, ಲೈಕ್ ಕೊಡೋದನ್ನು ಮರಿಬೇಡಿ. ನೋಡಿ, ಈಗ ಒಂದು ಪಾತ್ರೆಗೆ ಸರ್ವ್ ಮಾಡ್ಕೊತೀನಿ. ನೋಡಿ ಫ್ರೆಂಡ್, ಸರಿ ಆಯಿತು. ಇದು ಇವಾಗ ಇದನ್ನು ಒಂದು ತಟ್ಟೆಗೆ ನಾನು ಬಿಸಿ ಬಿಸಿ ಅನ್ನದ ಜೊತೆ ಸರ್ವ್ ಮಾಡ್ಕೊಂಡು ಊಟ ಮಾಡ್ತೀನಿ. ನೋಡಿ, ನೋಡಿ
ನೋಡಿ ಫ್ರೆಂಡ್, ಬಿಸಿ ಬಿಸಿ ಅನ್ನ ಸಾಂಬಾರು ರೆಡಿ ಆಯಿತು ಫ್ರೆಂಡ್. ದಯವಿಟ್ಟು ನನ್ನ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್, ಬಾಯ್.